ಈ ಸತಿ ಅಂಬಾರಿ ಹೊರ್ತಿರುವಂತ ಆನೆ ಹೆಸರೇನು? ಇನ್ನು ಪೂರ್ತಿ ಹೇಳಿ ನೀಟಾಗಿ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಇವತ್ತು ಒಂದು ಕ್ವಶನ್ದು ಚಾಲೆಂಜ್ ತೊಗೊಂಬಂದಿದ್ದೀನಿ. ಸ್ಟ್ರೇಂಜರ್ಸ್ ಹತ್ರ ಹೋಗಿ ನಮ್ಮ ಮೈಸೂರು ಅರಮನೆ ಬಗ್ಗೆ ಹಾಗೆ ನಮ್ಮ ಮೈಸೂರಿನ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಕೇಳೋಣ. ಅದ್ರಲ್ಲಿ ಯಾರ್ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡೋಣ ಅಂತ ಇವತ್ತಿನ ಕಂಟೆಂಟ್ ಇರೋದು. ಸೊ ಬನ್ನಿ ನೋಡೋಣ ಯಾರ್ಯಾರು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ, ಎಷ್ಟೆಷ್ಟು ಜನ ಆನ್ಸರ್ ಹೇಳಲ್ಲ ನೋಡೋಣ ಬನ್ನಿ. ಇವತ್ತು ನೀವು ಒಂದು ಕಂಟೆಂಟ್ ಶೂಟ್ ಮಾಡ್ತಿದ್ದೆ. ಏನಪ್ಪ ಕಂಟೆಂಟು ಅಂತಂದರೆ ನಮ್ಮ ಮೈಸೂರು ಬಗ್ಗೆ ಕ್ವಶನ್ಸ್ ಕೇಳೋದು. ಸೊ ನಾವು ಮೈಸೂರು ಬಗ್ಗೆ ಕ್ವಶನ್ಸ್ ಕೇಳಿದಾಗ ನೀವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ನಿಮ್ಮ ಇಷ್ಟು ಜನದಲ್ಲಿ ಯಾರಾದರೂ ಹೇಳ್ಬೋದು. ಪಕ್ಕನಾ? ಒಬ್ಬೊಬ್ಬರನ್ನೇ ಬೇಡ, ಎಲ್ಲರನ್ನೂ ಸೇರಿಸಿ ಕೇಳ್ತೀನಿ ಅಂತೆ. ಆಯ್ತಾ? ಹೇಳ್ತೀರಾ? ಕ್ರಿಯೇಟಿವ್ ಕನ್ನಡಿಗ 13 ಅಂತ ಇವಾಗಲೂ ತೋರಿಸ್ತೀನಂತೆ. ಓಕೆನಾ? ಒಂದು ಫಸ್ಟ್ ಕ್ವಶನ್. ಇವಾಗ ನಮ್ಮ ಪ್ರೆಸೆಂಟ್ ಇರುವಂತಹ ಮಹಾರಾಜರಿದ್ದಾರೆ ಗೊತ್ತಾ, ಅವ್ರ ಪೂರ್ತಿ ನೇಮ್ ಹೇಳ್ಬೇಕು. ಅವ್ರ ಹೆಸರು ಪೂರ್ತಿ ಏನಿದೆ ಅದು ಹೇಳ್ಬೇಕು. ಹಾಂ, ಕರೆಕ್ಟಾಗಿ ಇದ್ದೀರಾ? ಇನ್ನೊಂದು ಸ್ವಲ್ಪ ಅಲ್ಲೇ ಇದ್ದೀರಾ? ಕರೆಕ್ಟಾಗಿ ಹೇಳಿದ್ರೆ ಹೌದೌದು. ಕರೆಕ್ಟಾಗಿ ಇದ್ದೀರಾ? ಇನ್ನೊಂದು ಚೂರು. ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಹೇಳ್ಬೇಕು. ಶ್ರೀಕಂಠ ದತ್ತ ಯದುವೀರ್ ಒಡೆಯರ್. ಮಹಾರಾಜ ಶ್ರೀಕಂಠ ದತ್ತ ಯದುವೀರ್ ಒಡೆಯರ್. ಶ್ರೀಕಂಠ ಒಡೆಯರ್. ಇವ್ರ ಹೆಸರು ಮಹಾರಾಜರ ಹೆಸರು ಇಟ್ಟಿರ್ತಾರೆ. ಪ್ರೆಸೆಂಟ್ ಇರೋ ಮಹಾರಾಜರ ಹೆಸರು ಮಹಾರಾಜ ಯದುವೀರ್ ಒಡೆಯರ್ ಅವ್ರ ಹೆಸರು ಅಲ್ಲ. ವೈ ಫುಲ್ ನೇಮ್ ಹೇಳು. ಯದುವೀರ್ ಅನ್ನೋದು ಸರಿ ಇದೆ, ಅದು ನನಗೆ ಫುಲ್ ಹೇಳ್ಬೇಕು. ಯುವರಾಜ್ ಯದುವೀರ್ ಒಡೆಯರ್. ಓಕೆ, ಆನ್ಸರ್ ಏನ್ ಗೊತ್ತಾ? ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಅವ್ರ ಹೆಸರು. ಓಕೆ, ಆಯ್ತು. ಇನ್ನೊಂದು ಕ್ವಶನ್ ಕೇಳ್ತೀನಿ. ಇವಾಗ ಆನ್ಸರ್ ಹೇಳ್ಬೇಕು. ಮೈಸೂರು ಅಂಬಾರಿ ಇದೆ ಗೊತ್ತಾ? ಅಂಬಾರಿ ಎಷ್ಟು ತೂಕ ಇದೆ? ಪರವಾಯ್ತು. ಓಕೆ, ಇದು ಸರಿಯಾಗಿ ಹೇಳಿದ್ರಿ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಅರ್ಜುನ ಗೊತ್ತಲ್ವಾ, ಫುಲ್ಲು ಫೇಮಸ್ ಎಲ್ಲ. ಅರ್ಜುನ ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ? ಏ ನೋಡ್ಕೊಂಡ? ಏ ಸೂಪರ್ ಕಣ. ಹಾಗಾದ್ರೆ ನೀನು ಆಯ್ತು. ಓಕೆ, ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್. ಇವಾಗಿರುವಂತ ಅಭಿಮನ್ಯು ಆನೆ ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ? 2 ಸಾರಿ. 5 ಆನ್ಸರು ಸರಿ. ಓಕೆ ಓಕೆ, ಡನ್. ಎಲ್ಲ ಕ್ವಶನ್ಸ್ಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಆದರೆ 1-2 ಕ್ವಶನ್ಸ್ ಬಿಟ್ಟಿದ್ದಾರೆ. ಬಟ್ ಅವರೆಲ್ಲರೂ ಆನ್ಸರ್ ಹೇಳಿರೋದು ನಮ್ಮ ಕಡೆ ಒಂದು ಚಿಕ್ಕ ಗಿಫ್ಟು. ಇದನ್ನೆಲ್ಲ ಪುಸ್ತಕ ಓದ್ತಿರಲ್ವಾ? ಪಕ್ಕ ಓದ್ತೀರಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಹೆಂಗೇನೆ ಎಲ್ಲರೂ. ಯಾವುದೋ ಒಂದು ಟೀಮ್ ಇದೆ, ಬನ್ನಿ ಒಂದ್ಸರಿ ಮಾತಾಡ್ಸುವ, ವಿಚಾರಿಸುವ. ಸರ್, 1-2 ನಿಮಿಷ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಮಾತಾಡು. ಕನ್ನಡ ಬರುತ್ತಲ್ಲ ಎಲ್ಲರಿಗೂ? ಕನ್ನಡ ಹೌದಾ? ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ತಿದ್ದೀನಿ. ಬನ್ನಿ ಈ ಕಡೆಗೆ ಎಲ್ಲರೂ. ಏನಿಲ್ಲ, ಮೈಸೂರು ಬಗ್ಗೆ ಒಂದು 2-3 ಕ್ವಶನ್ಸ್ ಕೇಳ್ತೀನಿ. ನೀವು ಸರಿಯಾದಂಥ ಆನ್ಸರ್ ಮಾಡಿದರೆ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಂತೆ. ನಿಮ್ಮೆಲ್ಲ ಫ್ಯಾಮಿಲಿಗೂ ಸೇರಿಸಿ ಒಂದು ಗಿಫ್ಟ್ ಕೊಡ್ತೀನಿ. ಓಕೆನಾ? ಈಗಿನ ಪ್ರೆಸೆಂಟ್ ಇದ್ದಾರೆ ಗೊತ್ತಾ ಮಹಾರಾಜರು, ಮೈಸೂರು ಮಹಾರಾಜರು, ಅವ್ರ ಪೂರ್ತಿ ನೇಮ್ ಹೇಳಬೇಕು. ಅವ್ರ ಪೂರ್ತಿ ನೇಮ್ ಏನು? ಯದುವೀರ್ ಸರಿ. ಪೂರ್ತಿ ಸೆಂಟೆನ್ಸ್ ಅಲ್ಲಿ ನೀಟಾಗಿ ಹೇಳ್ಬೇಕು ಅದನ್ನ. ಪೂರ್ತಿ ಆನ್ಸರ್ ಹೇಳ್ಬೇಕು. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನಮ್ಮ ಪ್ರೆಸೆಂಟ್ ರಾಜರ ಹೆಸರು ಗೊತ್ತಿಲ್ಲ ಅಂತಂದ್ರೆ ತಪ್ಪಾಗಲ್ಲ? ಕೃಷ್ಣರಾಜ ದತ್ತ ಒಡೆಯರ್ ಗೊತ್ತಿಲ್ವಾ? ಪಕ್ಕನಾ? ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಫುಲ್ ಹೇಳ್ಬೇಕು ನೀವು. ಅದನ್ನೇ ಹೇಳ್ತಾರೆ. ಓಕೆ, ಸೆಕೆಂಡ್ ಒನ್. ಮೈಸೂರು ಅಂಬಾರಿ ಎಲ್ಲ ಗೊತ್ತು ಅನ್ಕೋತೀನಿ ಅಲ್ವಾ? ಮೈಸೂರು ಅಂಬಾರಿಯ ತೂಕ ಎಷ್ಟು? 365. ಅದು ಡೇಸ್ ವರ್ಷದ್ದು. ಹತ್ರದಲ್ಲಿದ್ದಾರೆ ಅವರು, ಅದಲ್ಲ, ಸಾರಿ. 700. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಳಿ ಹೇಳಿ. ದಟ್ ಇಸ್ ದ ರೈಟ್ ಆನ್ಸರ್.
ಓಕೆ ಸೂಪರ್. ಓಕೆ, ಅರ್ಜುನ ಎಷ್ಟು ಬಾರಿ ಅಂಬಾರಿನ ಒತ್ತಿದೆ? 12 ವರ್ಷ. ಯಪ್ಪ, ಸುಮ್ನಿರೋ. ಅರ್ಜುನನ ಅರ್ಜುನ ಎಷ್ಟು ಸಾರಿ ಅಂಬಾರಿ ಒತ್ತಿದೆ? ಹಾ, ಹೌದೌದು. ಅದೇ ಎಷ್ಟು ಬಾರಿ ಅಂಬಾರಿ ಒತ್ತಿದೆ? ಹಾ, 8 ರೈಟ್ ಆನ್ಸರ್. ಯಾವತ್ತು ಆನ್ಸರ್ನ ಈ ಡಬಲ್ ಸ್ಟ್ಯಾಂಡರ್ಡ್ ಹೇಳ್ಬಾರ್ದು. 8 ಇಲ್ಲ 9 ಅಂತ ಒಂದ್ಸರಿ ಫಿಕ್ಸ್ ಆಗಿ ಹೇಳ್ಬಿಡಿ. ಓಕೆ, ಇವಾಗ ಇನ್ನೊಂದು ಕ್ವಶನ್. ಅಭಿಮನ್ಯು ಎಷ್ಟು ಬಾರಿ ಅಂಬಾರಿ ಒತ್ತಿದೆ? ಅದೇ ಜಾಸ್ತಿ 5 ಬಾರಿ ಒತ್ತಿರೋದು. ಈ ವರ್ಷ ಸೇರ್ಕೊಂಡ್ರೆ 6 ವರ್ಷ ಆಗುತ್ತೆ. ಇಲ್ಲಿ ತನಕ ಒತ್ತಿರೋದು ಅದು 5 ವರ್ಷ ಮಾತ್ರ. ಥ್ಯಾಂಕ್ ಯು. ಅದು ನೀವು ಕರೆಕ್ಟಾಗಿ ಒಂದು 2 ಆನ್ಸರ್ ಹೇಳಿದ್ರಿ. ಅಪ್ಪ, ನೀವು ಮನಸ್ಸಿಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ನೀವೆಲ್ಲ ಬುಕ್ ಓದ್ತೀರಾ ಅಂತ ಅನ್ಕೋತೀನಿ. ಇವೆಲ್ಲ ಇವಾಗ ಓದಿಲ್ಲ, ಇವ್ರೊಬ್ರೇ ಓದ್ತಾ ಇರೋದು. ಅವ್ರೊಬ್ಬರೇ ಓದ್ತಿರೋದಾ? ಟೀಚರ್ಗೆ ಕೊಟ್ಬಿಡೋಣ ಗಿಫ್ಟು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇಲ್ಲಿ ಅವರು ನೆಕ್ಸ್ಟ್ ಸ್ವಲ್ಪ ತಿಳ್ಕೊಳ್ಳಿ ಅಂತ, ಆಯ್ತಾ? ಉಪಯೋಗ ಆಗುತ್ತೆ. ಈ ಅಪ್ಪನ ಆಟೋಗ್ರಾಫ್ ಅಂತವ ಬುಕ್ ಓದ್ಕೊಳ್ಳಿ. ಥ್ಯಾಂಕ್ ಯು. ಹೇಳ್ತೀನಿ. ಗೈಸ್, ಒಬ್ಬನೇ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ದೂರದಲ್ಲಿ ಕೇಳಿಸ್ತಿದೆ ವಾಯ್ಸು. ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನೋಡೋಣ ಮತ್ತೆ ಇನ್ನು ಯಾರು ಸಿಗ್ತಾರೆ ಕೇಳುವ. ಸೊ ಸ್ನೇಹಿತರೆ, ಇನ್ನೊಬ್ರು ಸಿಕ್ಕಿದ್ದಾರೆ ಇಲ್ಲಿ. ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ವಿಚಾರಿಸೋಣ, ಅವ್ರು ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಾನು ಮೈಸೂರು ಬಗ್ಗೆ ಈ ಥರ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ. ಸೊ ಇವಾಗ ನಾನು ನಿಮ್ಗೆ ಒಂದು 2-3 ಕ್ವಶನ್ಸ್ ಕೇಳ್ತೀನಿ. ಆನ್ಸರ್ ಮಾಡಿ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಕೊಡ್ತೀನಂತೆ. ತುಂಬ ದೊಡ್ಡದೇನಲ್ಲ, ಚಿಕ್ಕ ಗಿಫ್ಟ್ ಕೊಡ್ತೀನಂತೆ. ಓಕೆನಾ? ಓಕೆ. ಪ್ರೆಸೆಂಟ್ ಇರುವಂತಹ ಮೈಸೂರು ರಾಜರ ಹೆಸರೇನು? ಪೂರ್ತಿ ಹೇಳಬೇಕು ಮ್ಯಾಮ್. ಹಾಂ, ಹೌದು, ನನಗೆ ಗೊತ್ತು ಈ ಆನ್ಸರ್ ಬರುತ್ತೆ ಅಂತ. ಆದರೆ ಅವರ ಪೂರ್ತಿ ನೇಮ್ ಹೇಳ್ಬೇಕು ಮ್ಯಾಮ್. ಆ ಸರ್ ನೇಮು, ಅವ್ರ ಪೂರ್ತಿ ಹೆಸರು ಇರುತ್ತಲ್ಲ. ಸೊ ಹೌದು, ಹಿಂದೆ ಹೋಗ್ಬಿಟ್ರೆ ಸ್ವಲ್ಪ. ಬನ್ನಿ, ಅದಕ್ಕೆ ಹೇಳಿದ್ದು. ಪರವಾಗಿಲ್ಲ, ಬನ್ನಿ ಅಂತ. ಅಲ್ಲ, ನೀವು ಹೇಳ್ಕೊಡ್ಬೋದು ಇವಾಗ ಅವರಿಗೆ. ಇನ್ನೊಂದು ಫುಲ್ ಸರ್ನೇಮ್ ಎಲ್ಲ ಸೇರ್ಕೊಂಡು ಹೇಳಬೇಕು. ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಒಂದು ಸ್ವಲ್ಪ ಇನ್ನೊಂದು ಸರ್ನೇಮ್ ಇದೆ. ಎಲ್ಲ ರಾಜರಿಗೂ ಕೂಡ ಅದನ್ನ ಕರೀತಾರೆ. ಅಲ್ಲ 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 ನೀವು ಕರೆಕ್ಟಾಗಿ ಆನ್ಸರ್ ಹೇಳ್ತಿದ್ದೀರಾ. ಆನ್ಸರ್ ಸರಿ ಅಲ್ಲ, ಬಟ್ ನೀವು ಸೆಂಟೆನ್ಸಲ್ಲಿ ಒಂದು ಬಿಟ್ಟಿದ್ದೀರಾ. ಅವ್ರ ಸರ್ನೇಮ್ ಒಂದು ಬಿಟ್ಟಿದ್ದೀರಾ. ಸೊ ಆನ್ಸರ್ ಬಂದು ನಾನು ಹೇಳ್ಬಿಡ್ತೀನಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಫುಲ್ ನೇಮ್ ಹೇಳಬೇಕು. ಹಾಂ, ಓಕೆ, ಡನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು. ದಸರಾ ಪ್ರಪ್ರಥಮ ಬಾರಿಗೆ ಶುರುವಾಗಿದ್ದಿಲ್ಲಿ? ಎಸ್, ರೈಟ್ ಆನ್ಸರ್. ಅವ್ರು ಡೌಟಲ್ಲಿ ಹೇಳಿದ್ರು, ಆದರೂ ಅದು ಸರಿ ಆದ ಆನ್ಸರೇನೆ. ಓಕೆ, ನಿಮಗೆ ಅರ್ಜುನ ಆನೆ ಬಗ್ಗೆ ಗೊತ್ತಿರುತ್ತಲ್ವಾ? ಆಯಿತಾ? ತುಂಬ ವರ್ಷದಿಂದ ಅಂಬಾರಿ ಹೊತ್ತಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ. ಈ ಅರ್ಜುನ ಆನೆ ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ? ಎಸ್, ರೈಟ್ ಆನ್ಸರ್. ಸರಿ, ಸೂಪರ್, ಸರಿಯಾಗಿ ಆನ್ಸರ್ ಹೇಳಿದರು. ಓಕೆ, ಲಾಸ್ಟ್ ಒಂದು ಕ್ವಶನ್. ಆಲ್ರೆಡಿ ನೀವು ಸರಿಯಾಗಿ ಹೇಳಿದ್ದೀರಾ 3ಕ್ಕೆ. ಓಕೆ, ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್. ಪ್ರೆಸೆಂಟ್ ಒಂದು ಆನೆ ಇದೆ, ಅಭಿಮನ್ಯು. ಇವಾಗ ಅಂಬಾರಿ ಹೊರ್ತಿರುವಂತಹ ಆನೆ ಅಭಿಮನ್ಯು. ಆ ಅಭಿಮನ್ಯು ಆನೆ ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ? 12 ಬಾರಿ. ಅಷ್ಟೊಂದಿಲ್ಲ. 3 ರಿಂದ 5. ಒಂದು ಆನ್ಸರ್ ಸ್ಟಿಕ್ಕನ್ ಆಗಿ. 2 ಮಧ್ಯಕ್ಕೆ ಹೋದ್ರು. ಆ್ಯಕ್ಚುಲಿ ಅವ್ರು ಸರಿಯಾಗಿ ಆನ್ಸರ್ ಹೇಳಿದರು. 5 ರೈಟ್ ಆನ್ಸರ್. ಸೊ ನೀವು ಮಿಸ್ ಮ್ಯಾಚ್ ಮಾಡಿದ್ರಿ. ತೊಂದರೆ ಇಲ್ಲ, ಥ್ಯಾಂಕ್ ಯು ಸೋ ಮಚ್. ತೊಂದರೆ ಇಲ್ಲ ಅಂದರೆ ಅಪ್ಪನ ಆಟೋಗ್ರಾಫ್ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೀರಿಯಸ್ಲಿ ಹೇಳಬೇಕು ಅಂದರೆ ಕೈ ಕಾಲೆಲ್ಲ ಶೇಕ್ ಆಗ್ತಾವೆ. ಫಾರ್ ದ ಫಸ್ಟ್ ಟೈಮ್ ಯಾರ ಹತ್ರನೂ ಸ್ಟ್ರೇಂಜರ್ಸ್ ಹತ್ರ ಕ್ವಶನ್ಸ್ ಕೇಳೋದು ಅಂದರೆ ಯಾರು ಮಾತಾಡ್ತಾರೋ, ಯಾರು ಆಗಲ್ಲ ಅಂತಾರೋ, ಯಾರು ಬೈತಾರೋ ಅನ್ನೋ ಭಯದಲ್ಲಿ ಕೈ ಕಾಲೆಲ್ಲ ವೈಬ್ರೇಷನ್ ಆಗ್ತಾವೆ. ಕ್ಯಾಮ್ರಾ ಹಿಡ್ಕೊಳಕ್ಕಾಯ್ತಲ್ಲ, ಹಿಂಗೆ ನಡುಗ್ತಾ ಇದೆ ಕೈ ಇಲ್ಲ. ಸೊ ಆದ್ರೂ ಸ್ಟ್ರೇಂಜರ್ಸ್ನ ಮಾತಾಡಿಸಿ
ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಆಹಾ ಒಂಥರ ಮಜಾ ಇದೆ ಇದ್ರಲ್ಲೂ. ಜಸ್ಟ್ ಒಂದು 2-3 ಕ್ವಶನ್ಸ್ ಅಷ್ಟೇ ಕೇಳೋದು ಆಯಿತಾ. ಪ್ರೆಸೆಂಟ್ ಇದ್ದಾರೆ ಗೊತ್ತಾ ರಾಜರು, ಆ ರಾಜರು ಪೂರ್ತಿ ಹೆಸರೇನು ಸರ್? ಯದುವೀರ್ ಶ್ರೀಕಂಠ ಯದುವೀರ್ ಒಡೆಯರ್. ಹಾಂ ಅದು ಸರಿಯಾಗಿ ಹೇಳಿದೆ. ಅದು ಫುಲ್ ನೇಮ್ ಹೇಳಬೇಕು, ಅವ್ರದ್ದು ಸರ್ ನೇಮಲ್ಲಿ ಇರುತ್ತಲ್ಲ ಅದು ಫುಲ್. ಶ್ರೀಕಂಠ ಅಲ್ಲಲ್ಲ, ಯದುವೀರ್ ಶ್ರೀಕಂಠ ದತ್ತ ಒಡೆಯರ್. ಹಾಂ ಅದರಲ್ಲಿ ಮಧ್ಯದಲ್ಲಿ ಹೇಳಿದ್ರಿ ಗೊತ್ತು ಸೆಕೆಂಡ್ ವರ್ಡ್, ಅದೊಂದು ಚೇಂಜ್ ಇದೆ. ನೀವು ಆನ್ಸರ್ ಸರಿಯಾಗಿದೆ ಅದು, ಆದರೆ ಪೂರ್ತಿ ಹೆಸರು ಬೇಕು. ಅದು ಪೂರ್ತಿ ಹೆಸರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಪೂರ್ತಿ ನೇಮು. ಓಕೆ, ಇನ್ನೊಂದು 2ನೇ ಕ್ವಶನ್ಸ್ ಬಂದು, ಅಂಬಾರಿ ಎಷ್ಟು ತೂಕ ಇದೆ? ಅಂಬಾರಿ ಅಷ್ಟೊಂದಿಲ್ಲ ಸರ್, ಇಲ್ಲ ಅಷ್ಟೊಂದಿಲ್ಲ ಅದು. ಆನೆ ಅಲ್ಲ, ಬರೀ ಅಂಬಾರಿ ತೂಕ. 750 kg. ಹಾಂ ಅಷ್ಟೇ. ಡನ್ ಡನ್ ಡನ್. ಅರ್ಜುನ ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ ಸರ್ ನಿಮಗೆ ಗೊತ್ತಿರೋ ಹಾಗೆ? ಅದು 3 ಬಾರಿನ. ಅಲ್ಲ, 11 ತೀರ ಕಡಿಮೆ ಸ್ವಲ್ಪ ಅದು. 12ನೇ ಬಾರಿ. ಅಲ್ಲ, ಕಡಿಮೆನೇ. ಕಡಿಮೆನಾ? ಹಾಂ 20 ಸರ್ ನಾನೇ ಹೇಳ್ತೀನಿ, 8 ಬಾರಿ ಅಷ್ಟೇನೆ. ಇವಾಗ ಅಭಿಮನ್ಯು ಗೊತ್ತಲ್ವಾ? ಅಭಿಮನ್ಯು ಎಷ್ಟು ಬಾರಿ ಅಂಬಾರಿ ಹೊತ್ತಿದೆ ಸರ್? ಅದು 5ನೇ ಬಾರಿ ಹೊತ್ತಿರೋದು. 5 ಬಾರಿ ಹೊತ್ತಿದೆ. ಈ ಸತಿ ಆದರೆ 6ನೇ ಬಾರಿ ಆಗುತ್ತೆ. ಓಕೆ, ಇನ್ನೊಂದು ಇದು ನಿಮಗೆ ಪಕ್ಕ ಗೊತ್ತಿರುತ್ತೆ ಆನ್ಸರು. ಮೊದಲು ಮೈಸೂರು ದಸರಾ ಎಲ್ಲಿ ನಡೆಯುತ್ತೆ ಸರ್? ಫಸ್ಟು ಶ್ರೀರಂಗಪಟ್ಟಣ. ಎಸ್, ರೈಟ್ ಆನ್ಸರ್. ಅದು ಪಕ್ಕ ಸರಿ ಆನ್ಸರು. ಓಕೆ, ಸೊ ಬುಕ್ ಓದಿ ಇವಾಗಿಂದ ಅಭ್ಯಾಸ ಮಾಡ್ಕೊಬಿಡಿ. ನಾವು ಇವಾಗಿಂದ ಅಭ್ಯಾಸ ಮಾಡ್ಕೋತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಆಯಿತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಹಾಂ ಹೌದು, ನಮಗೂ ನಮ್ಮ ಸ್ನೇಹಿತರು ಅವ್ರು ಬರೆದಿರೋಂಥ ಪುಸ್ತಕ ಇದು, ಅಪ್ಪನ ಆಟೋಗ್ರಾಫ್ ಅಂತ. ತುಂಬ ಚೆನ್ನಾಗಿದೆ, ಓದಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಂದೀಪ್ ಅಂತ. ಹಾಂ, ಕ್ರಿಯೇಟಿವ್ ಕನ್ನಡಿಗ 13 ಅಂತ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂತೂ ನಮ್ಮ ಜನಗಳು ಕೆಲವೊಬ್ಬರು ಚೆನ್ನಾಗಿ ತಿಳ್ಕೊಂಡಿರೋರು ಆನ್ಸರ್ ಹೇಳ್ತಿದ್ದಾರೆ. ಮುಂದೆ ನೋಡುವ ಇನ್ನೂ ಎಷ್ಟು ಜನ ಆನ್ಸರ್ ಹೇಳ್ತಾರೆ ಅಂತ. ನಮ್ಮ ಟೀಮ್ ಅವರವರೇ, ನೋಡುವ, ವಿಚಾರಿಸುವ, ಇವ್ರಿಗೆ ಏನು ಆನ್ಸರ್ ಗೊತ್ತಿರುತ್ತಾ ಕೇಳುವ. ಆನ್ಸರ್ ಮಾಡ್ತಾರಲ್ಲ ಗೊತ್ತಾಗುತ್ತೆ. ಮೇಡಮ್ ಒಂದು 2 ನಿಮಿಷ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಜಾಸ್ತಿ ಏನು ಕೇಳಲ್ಲ ನಾನು, ಜಸ್ಟ್ ಮೈಸೂರು ಬಗ್ಗೆ 1-2 ಕ್ವಶನ್ಸ್ ಕೇಳ್ತೀನಿ ಅಷ್ಟೇನೆ. ಗೊತ್ತಿರಲ್ವಾ? ಯಾವ ನಿಮ್ಮದು ಲೋಕಲ್? ಅಯ್ಯೋ, ಹತ್ರದಲ್ಲಿ ಇದ್ಕೊಂಡು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ತುಂಬ ಹತ್ರದಲ್ಲೇ ಇದ್ದೀರಾ. ಓಕೆ ಬಿಡಿ, ಥ್ಯಾಂಕ್ ಯು. ಚಿಕ್ಕವರೆಲ್ಲ ಓಡ್ತಾ ಕೂತಾರೆ ಹಂಗೇನೆ, ಕ್ಯಾಮ್ರಾ ತೋರಿಸಿದ ತಕ್ಷಣ ಜೂಟ್ ಎಲ್ಲ. ಯಾರು ಮಾತಾಡೋಕ್ಕೆ ರೆಡಿ ಇಲ್ವಲ್ಲೋ? ಮ್ಯಾಮ್ ಒಂದು 2 ನಿಮಿಷ ಮಾತಾಡ್ಬೋದಾ? ಹಾಂ, ಥ್ಯಾಂಕ್ ಯು. ಐ ಆಮ್ ಬೇಸಿಕ್ಲಿ ಯೂಟ್ಯೂಬರು. ಸೊ ಮೈಸೂರು ಬಗ್ಗೆ 1-2-3 ಕ್ವಶನ್ಸ್ ಕೇಳಿ ಆನ್ಸರ್ ಏನಾರು ಗೊತ್ತಿಲ್ಲ ಆನ್ಸರ್ ಮಾಡ್ಬೋದಾ? ಹಾಂ, ಖಂಡಿತ ಬನ್ನಿ. ನೀವೇನಾರ ಅಲ್ಲ, ತೊಂದರೆ ಇಲ್ಲ. ನಾನು ಪ್ರೆಸೆಂಟ್ ಏನಿದೆ ಅದ್ರ ಬಗ್ಗೆ ಮಾತ್ರ ಕೇಳೋದು. ಸೊ ಆನ್ಸರ್ ಚೆನ್ನಾಗಿ ಹೇಳಿದರೆ ನನ್ನ ಕಡೆ ಒಂದು ಗಿಫ್ಟ್ ಇರುತ್ತೆ. ಓಕೆನಾ? ಹೇಳ್ತೀರಾ? ಓಕೆ, ಬನ್ನಿ, ನೀವು ಬನ್ನಿ, ತೊಂದರೆ ಇಲ್ಲ. ನೀವು ಜಾಯ್ನ್ ಆಗಿ. ಮ್ಯಾಮ್ ಬನ್ನಿ, ಪರವಾಗಿಲ್ಲ. ಕ್ಯಾಮ್ರಾ ಬರಬಾರ್ದು ಅಂತನಾ? ಬನ್ನಿ, ಪರವಾಗಿಲ್ಲ ಮ್ಯಾಮ್, ಬನ್ನಿ, ಏನಾಗಲ್ಲ, ತೊಂದರೆ ಇಲ್ಲ, ಬನ್ನಿ. ಅದೇನೆ ಆನ್ಸರ್ ಹೇಳಿ, ತೊಂದರೆ ಇಲ್ಲಲ್ಲ. ಸರ್ ಹಾಂ ಸರ್. ಓಕೆ ಓಕೆ. ಇವಾಗ ಪ್ರೆಸೆಂಟ್ ಮೈಸೂರು ರಾಜರಿದ್ದಾರೆ ಗೊತ್ತಲ್ಲ, ಗೊತ್ತವರು? ಅವರ ಪೂರ್ತಿ ಹೆಸರೇನು? ಇನ್ನು ಪೂರ್ತಿ ಹೇಳಿ ನೀಟಾಗಿ. ಹಾಂ ಹಾಂ, ಕರೆಕ್ಟಾಗಿ ಹೇಳ್ತಿದ್ದೀರಾ. ಅದು ಪೂರ್ತಿ ಸೆಂಟೆನ್ಸ್ ಮಾಡಿ ಹೇಳ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಹಾಂ, ಯದುವೀರ್ ಅಲ್ಲ, ಇವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ ಒಂಚೂರು. ಫಸ್ಟ್ ಅದು ಉಲ್ಟಾ ಆಗಬೇಕು. ಇಲ್ಲ ಕರೆಕ್ಟಾಗಿ ಹೇಳ್ತಿದ್ದೀರಾ ಆನ್ಸರ್ನ. ಓಕೆ, ನೀವು ಆನ್ಸರ್ ಕರೆಕ್ಟಾಗಿ ಹೇಳ್ತಿದ್ದೀರಾ. ಅದು ಸೆಂಟೆನ್ಸ್ ಮಾಡಿ ಪೂರ್ತಿಗೆ ಹೇಳಬೇಕು ಅಂದರೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಅವ್ರ ಹೆಸರು. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಮೈಸೂರು ಅಂಬಾರಿಯ ತೂಕ ಎಷ್ಟು? ಕರೆಕ್ಟಾಗಿ ಹೇಳ್ಬೇಕು. ಪಕ್ಕನಾ? 100% ಶೋರಾ? 50. ಓಕೆ, ಡನ್. ಸರಿಯಾದ ಆನ್ಸರ್ ಅದು. ಓಕೆ,
ಇನ್ನೊಂದು ಕ್ವಶನ್ಸು. ದಸರಾ ಪ್ರಪ್ರಥಮ ಬಾರಿಗೆ ಎಲ್ಲಿ ಶುರುವಾಯಿತು? ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣ ರೈಟ್ ಆನ್ಸರ್. ಸೂಪರ್ ಕರೆಕ್ಟ್ ಆನ್ಸರ್ ಅದು. ಓಕೆನಾ? ಓಕೆ, ಆಲ್ರೆಡಿ 3 ಕ್ವಶನಿಗೆ ಕರೆಕ್ಟಾಗಿ ಆನ್ಸರ್ ಹೇಳಿದ್ದೀರಾ. ಅದರ ಫಸ್ಟ್ನೇ ಸ್ವಲ್ಪ ಹೆಂಗೆ ಆಯಿತು. ಇಟ್ಸ್ ಓಕೆ, ಇರಲಿ. ಅರ್ಜುನ ಎಷ್ಟು ಬಾರಿ ಅಂಬಾರಿ ಹೊತ್ತಿದ್ದಾರೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. 16 ಬಾರಿ ಹೊರಲೇ ಇಲ್ಲ ಅದು. ಹಾಂ, 8 ರೈಟ್ ಆನ್ಸರ್. ಓಕೆ, ಪರವಾಗಿಲ್ಲ. ಮೈಸೂರು ಬಗ್ಗೆ ನಿಮ್ಮದು ಲೋಕಲೇನಾ? ಮೈಸೂರೇನಾ? ಹೌದಾ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೊ ಓಕೆ, ಥ್ಯಾಂಕ್ ಯು. ನಿಮಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ, ಬುಕ್ ಓದಿ. ಅನಂತ ಕುಣಿಗಲ್ ಅವರು ನಮ್ಮ ಸ್ನೇಹಿತರು ಬರೆದಿರುವಂತಹ ಅಪ್ಪನ ಆಟೋಗ್ರಾಫ್ ಅಂತ ಪುಸ್ತಕ, ಸ್ವಲ್ಪ ಚೆನ್ನಾಗಿದೆ, ಓದಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮದು ಕ್ರಿಯೇಟಿವ್ ಕನ್ನಡಿಗ 13 ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಈ ವಿಡಿಯೋನ ನಾವೆಲ್ಲ ಅಪ್ಲೋಡ್ ಮಾಡ್ಬೋದಾ? ಖಂಡಿತನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಜಸ್ಟ್ ಇವಾಗ ಮೈಸೂರಿಗೆ ಬಂದಿದ್ದ ಅಥವಾ ಹೌದಾ? ಹಂಗಾರೆ ಇವತ್ತು ಸಂಜೆ ಎಲ್ಲ ಫುಲ್ ಆಲ್ಟ್ ಇಲ್ಲೇನೆ ದಸರಾ ನೋಡ್ಕೊಂಡು ಏನ್ರಿ ಸಮಾಚಾರ? ಹಾಂ, ಎಲ್ಲಿ ನಿಮ್ಮ ಅಪ್ಪಿ ಮಾಮ? ಹಾಂ, ಇಲ್ಲ ಹಾಯ್ ಮಾಡ್ತೀನಿ. ಅಯ್ಯೋ ಸರಿ ಆಯಿತು, ಓಕೆ ಬಾಯ್ ಬ್ರೋ. ಇಲ್ಲೊಂದು ಹಿಂದೆ ಟೀಮ್ ಬರ್ತಾ ಇದೆ, ಒಂದ್ಸರಿ ವಿಚಾರಿಸೋಣ, ನೋಡೋಣ ಅವ್ರು ಆನ್ಸರ್ ಹೇಳ್ತಾರ ಕ್ವಶನ್ಸ್ಗೆ ಅಂತ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಸ್ಟೂಡೆಂಟ್ಸಾ ನೀವು? ಮಾತಾಡ್ಬೋದು ಒಂದು 2 ನಿಮಿಷ? ಬನ್ನಿ ಈ ಕಡೆ, ಓಡಾಡಿ ತೊಂದರೆ ಕೊಡೋದು ಬೇಡ. ಸ್ವಲ್ಪ ಈ ಕಡೆ ಬಂದುಬಿಟ್ರೆ ಕ್ವಶನ್ಸ್ ಕೇಳ್ಬೋದು ಅಂತ. ನಾನು ಬೇಸಿಕ್ಲಿ ಯೂಟ್ಯೂಬರು, ಕಾಂಟೆಂಟ್ ಕ್ರಿಯೇಟರು. ಹಾಂ, ಸೊ ಓಕೆ, ಥ್ಯಾಂಕ್ ಯು, ತೊಂದರೆ ಇಲ್ಲ. ನಾನು ಯೂಟ್ಯೂಬರು. ಸೊ ಮೈಸೂರು ಬಗ್ಗೆನೇ ಕ್ವಶನ್ಸ್ನ ಕೇಳ್ತಿದ್ದೀನಿ. ಸಿಂಪಲ್ ಕ್ವಶನ್ಸ್, ಓಕೆನಾ? ಖಂಡಿತವಾಗ್ಲೂ ಬನ್ನಿ ಹಂಗಾರೆ ಎಲ್ಲರೂ. ಹಾಂ, ಸರಿ, ಹೇಳ್ತೀರಾ? ಏನು ಓದ್ತಿದ್ದೀರಾ ನೀವು? 7th. ಓಕೆ, ನಾನು ಕ್ವಶನ್ಸ್ ಕೇಳೋದು ಚಿಕ್ಕ 1 ವರ್ಡ್ ಆನ್ಸರ್ ಕ್ವಶನ್ಸ್ ಥರ ಅಷ್ಟೇ, ಆಯಿತಾ? ಓಕೆ, ಫಸ್ಟ್ ಕ್ವಶನ್ ಬಂದು, ಮೈಸೂರು ರಾಜರಿದ್ದಾರೆ ಗೊತ್ತಾ, ಇವಾಗ ಪ್ರೆಸೆಂಟ್ ರಾಜರು, ಅವ್ರ ಹೆಸರು ಏನು? ಪೂರ್ತಿ ಹೆಸರು ಹೇಳಬೇಕು. ಹಾಂ, ಅದು ಸರಿ ಆನ್ಸರು, ಬಟ್ ಅವ್ರದ್ದು ಪೂರ್ತಿ ಹೆಸರು ಹೇಳಬೇಕು. ಶ್ರೀಕಂಠ ಯದುವೀರ್ ಒಡೆಯರ್ ಅಂತ ಏನೋ ಬರುತ್ತೆ. ಹಾಂ, ಅದೇ ಬರುತ್ತೆ. ಸೊ ಅದನ್ನು ನೀವು ಪೂರ್ತಿಯಾಗಿ ಹೇಳಬೇಕು ಅದನ್ನು. ಖಂಡಿತ ಆಗ್ತಿದೆ. ಶ್ರೀಕಂಠರಾಜ್ ಯದುವೀರ್ ಒಡೆಯರ್ ಅಂತ ಹೇಳಿ. ಅದು ಸ್ವಲ್ಪ ತಪ್ಪು. ಹಾಂ, ಅವ್ರದ್ದು ಪೂರ್ತಿ ಹೆಸರು ಬಂದ್ಬಿಟ್ಟು ನಾನೇ ಆನ್ಸರ್ ಹೇಳ್ತೀನಿ, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ. ಫುಲ್ ನೇಮ್, ಸರ್ನೇಮು ಸೇರಿಸಿ ಹೇಳಬೇಕು. ಓಕೆ, ಇನ್ನೊಂದು ಕ್ವಶನ್ಸು. ಮೈಸೂರು ಅಂಬಾರಿ ಗೊತ್ತಲ್ವಾ? ಮೈಸೂರು ಅಂಬಾರಿ ಎಷ್ಟು ಕೆಜಿ ಇದೆ ಹೇಳ್ರಿ, ಗೊತ್ತಿಲ್ವಾ? 24 ಇಲ್ಲ 20? ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಏನ್ ಬೇಡವಾ? ಮೈಸೂರು ಅಂಬಾರಿ. ಅಂಬಾರಿ 700. ಹಾಂ, ಎಸ್ ರೈಟ್. ಹೇಳು ಕರೆಕ್ಟ್. ಹತ್ರದಲ್ಲಿದೆಯಾ? 25. ಹಾಂ, 727 kg ಏನೋ ಇದೆ. ಅಲ್ಲ ಆನ್ಸರ್ಗೆ. ಹಾಂ, ಎಸ್ ರೈಟ್ ಆನ್ಸರ್. 750 kg ಕರೆಕ್ಟ್ ಆನ್ಸರ್ ಅದು. ಓಕೆ, ಇನ್ನೊಂದು ಎಕ್ಸಾಕ್ಟಾಗಿ ಮೈಸೂರು ದಸರಾ ಫಸ್ಟ್ ಎಲ್ಲಿ ನಡೀತು? ಹಾಂ, ಹೌದು, ಮೈಸೂರು ದಸರಾ ಫಸ್ಟ್ ಎಲ್ಲಿ ನಡೀತು? ಅಲ್ಲಿ ಆನ್ಸರ್ ಕೊಡ್ತವ್ರು ಹಿಂದೆ ಕೂತ್ಕೊಂಡು ಶ್ರೀರಂಗಪಟ್ಟಣ ಅಂತ. ಓಕೆ, ಅದನ್ನು ಬಿಡೋಣ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಆಯಿತಾ? ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಹಂಗೆ ನಮ್ಮದು ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇದೆ, ಕ್ರಿಯೇಟಿವ್ ಕನ್ನಡಿಗ 13 ಅಂತ. ಅದು ನಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಂ, ಖಂಡಿತ. ಇವಾಗ ಬರ್ತೀನಿ ಅಂತ ನಿಮ್ಮನ್ನ ಕ್ವಶನ್ಸ್ ಕೇಳ್ತೀನಿ ಅಂತೆ. ಹಾಂ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇವಾಗ ಇನ್ನೊಂದು ಟೀಮ್ ಸಿಕ್ಕಿದೆ, ಅವ್ರನ್ನ ಕ್ವಶನ್ ಕೇಳೋಣ, ಅವ್ರು ಆನ್ಸರ್ ಮಾಡ್ತಾರೆ ಇಲ್ವಾ ಗೊತ್ತಾಗುತ್ತೆ. ಮ್ಯಾಮ್, ಮೈಸೂರು ಅಂಬಾರಿ ಹೊತ್ತ ಮೊದಲ ಆನೆ ಹೆಸರೇನು? ನೋ ಆಪ್ಷನ್ಸ್. ಆನ್ಸರ್ ಹೇಳ್ತಿದ್ರಲ್ಲ ಪಾಪ, ಅವ್ರಿಗೆ ಹೇಳ್ಕೊಡ್ತಾ ಇದ್ರಿ. ಅರ್ಜುನ ಅಲ್ಲ.
ಏಕಲವ್ಯನ ಅಲ್ಲ 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 ಇವಾಗ ಎಕ್ಸ್ಪೈರ್ ಆಗಿತ್ತಲ್ಲ ಆನೆ ಹೆಸರು ಅದು ಆನೆ ಹೆಸರು ಅರ್ಜುನ ಅಂತ. ಅರ್ಜುನ್ ಭೀಮ ಅಲ್ಲ ಭೀಮನ ಅಲ್ಲ. ಗೊತ್ತಿಲ್ವಾ? ಓಕೆ ಆಯಿತು. ಇವಾಗ ನೆಕ್ಸ್ಟ್ ಇನ್ನೊಂದು ಕ್ವಶನ್. ಆನೆ ಹೆಸರು ಜಯ ಮಾರ್ತಾಂಡ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಖಂಡಿತವಾಗ್ಲೂ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ಮೊಬೈಲ್ ತೆಗೀರಿ. ಸೊ ನಮ್ಮ ಹುಡುಗರು ಸಿಕ್ಕಿದ್ದಾರೆ, ನಮ್ಮ ಹಾಸನವರು. ಒಂಥರ ನಮ್ಮನೆ ಇದ್ದಂಗೆ ಆಯಿತಾ? ಸೊ ಒಂದು 4 ಕ್ವಶನ್ಸ್ ಕೇಳೋಣ ಇವರಿಗೆ. ಇವ್ರಿಗೆ ಗೆದ್ರೆ ಇವರಿಗೆ ಬುಕ್ಸ್ ಕೊಟ್ಬಿಡೋಣ, ಓಕೆನಾ? ಸೊ ಮೊದಲನೇ ಕ್ವಶನ್ಸ್ ಬಂದು ಮೈಸೂರು ಅರಮನೆ ಅಂಬಾರಿ. ವಾವ್, ಬಂತು ಕಾಣಿಸ್ತಿದ್ದೀರಾ? ಹ್ಞೂ ಆಯಿತು. ಓಕೆ, ಇವಾಗ ಮೈಸೂರು ಅಂಬಾರಿ ನೋಡಿದಿರಲ್ವಾ? ನೋಡ್ರಂತೆ. ಓಕೆ, ಅಲ್ಲ ಫಸ್ಟ್ ನೋಡೇ ಇಲ್ಲ ಒಂದ್ಸತಿ ನಾನು. ನೋಡಿಲ್ಲ, ಟಿವಿ ನೋಡಿದೀವಿ. ಓಕೆ, ಅದು ಎಷ್ಟು ಕೆ ಜಿ ಇದೆ ಅಂತ ಗೊತ್ತಾ? ಗೊತ್ತಿಲ್ಲ. ಸೂಪರ್ ಕ್ವೆಶ್ಚನ್ ಕೇಳಿದ್ರಿ. ಓಕೆ, ಸೆಕೆಂಡ್ ಕ್ವಶನ್. ಈ ಸತಿ ಅಂಬಾರಿ ಹೊರ್ತಿರುವಂಥ ಆನೆ ಹೆಸರೇನು? ಆನೆ ಭೀಮಾ. ಭೀಮ. ಏಕಲವ್ಯನಲ್ಲಿ ಕಳ್ಸೋಣ ನಾವು ಹಂಗಂದ್ರೆ? ಅದೇ 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 ಕರೆಕ್ಟ್. ಹಾಂ ಕರೆಕ್ಟ್, ಅದೇ. ಇವಾಗ ಇತ್ತೀಚೆಗೆ ಒಂದು ಅಂಬಾರಿ ಹೊರ್ತಿದ್ದಂಥ ಆನೆ ಸತ್ತೋಯ್ತು. ಆನೆ ಹೆಸರೇನು? ಏನದು ಬಾಯಾಲೈತೆ ಗೊತ್ತಾಯಿಲ್ಲ, ಮುಂದಕ್ಕೆ ಗೊತ್ತಾಯಿಲ್ಲ. ಅರ್ಜುನ. ಎಸ್, ರೈಟ್ ಆನ್ಸರ್. ಅದೇ ಮಂಗ, ಅದೇ ಆನ್ಸರು. ಕೊಡಿ ಮತ್ತೆ. ನೆಕ್ಸ್ಟ್ ಕ್ವೆಶ್ಚನ್. 3 ಕ್ವಶನ್ಗೆ ಆನ್ಸರ್ ಹೇಳ್ಬೇಕಿತ್ತು ನೀನು. ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಹೇಳ್ಬಿಟ್ರೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಹೊಡಿತಾರೆ ಅಮ್ಮ, ಆಯ್ತಾ? ನೆಕ್ಸ್ಟ್ ಅಲ್ಲಿ ಹಾಸನಿಗೆ ಬಂದ್ಮೇಲೆ ಕೇಳ್ತೀನಂತೆ. ಸೊ ಅಲ್ಲಿವರೆಗೂ ಬಾಯ್ 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 ಬಾಯ್. ಬ್ಯಾಗ್ ಕೊಡು. ಬಾಯ್ ಬಾಯ್ ಬಾಯ್. ಗಾಡೀಲಿ 2 ಗಾಡೀಲಿ ಬಂದ್ಬಿಟ್ಟಿದ್ದೀರಾ? ಓಕೆ, ಹಾಸನಲ್ಲಿ ಸಿಗುವ. ಹೆಂಗ್ ಕ್ವಶನ್ಗೆ ಆನ್ಸರ್ ಹೇಳಿದ್ರು ಗೊತ್ತಾ ಅವರು? ಅವರು ಚೆನ್ನಾಗಿ ಮಾಡ್ತಾರೆ ಅವರೇನು. ಸುಳ್ಳು, ಯಾವುದಕ್ಕೂ ಆನ್ಸರ್ ಹೇಳಿಲ್ಲ, ಎಲ್ಲ ನನ್ನ ಕೈಲೇ ಕೇಳಿಸ್ಕೊಂಡ್ರು. ಬಾಯ್ ಬಾಯ್. ನಾನು ಬೈಕ್. ಸೊ ಗೈಸ್, ಈ ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ.